ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೇ ಕಲರ್ ವೈರ್ ಇದ್ದಾಗ ಹೇಗೆ ಫೇಸು ಮತ್ತು ನ್ಯೂಟ್ರಲ್ನ ತಿಳ್ಕೊಬೋದು, ಬನ್ನಿ ತಿಳ್ಕೊಳ್ಳೋಣ. ಸಿಂಪಲ್ ಫ್ರೆಂಡ್ಸ್, ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಟೆಸ್ಟ್ ಇದ್ದರೆ ಟೆಸ್ಟ್ ತೊಗೊಂಡು ಈ ಥರ ಚೆಕ್ ಮಾಡ್ತೀರಾ. ಲೈಟ್ ಗ್ಲೋ ಆದರೆ ಫೇಸು, ಇಲ್ಲ ಅಂದರೆ ನ್ಯೂಟ್ರಲ್ಲು. ಥಿಂಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಟೆಸ್ಟರ್ ಇಲ್ಲ ಅಂದಾಗ ಫೇಸ್ ವೈರ್ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ? ಇವಾಗ ಕೆಲವೊಬ್ಬರು ನಮ್ಗೆ ಗೊತ್ತಾಗುತ್ತೆ ಸರ್ ಅಂತಾರೆ. ಬಟ್ ಇವಾಗ ಏನಂದರೆ, ಒಂದು ಲ್ಯಾಂಪ್ ಆನ್ ಆಗ್ಬೇಕಂದ್ರೆ ಫಸ್ಟು ಫೇಸ್ ಒಂದಿರಬೇಕು, ನ್ಯೂಟ್ರಲ್ ಒಂದಿರಬೇಕು. ಎರಡು ಇದ್ದಾಗ ಮಾತ್ರ ಲ್ಯಾಂಪು ಗ್ಲೋ ಆಗುತ್ತೆ. ಓಕೆ, ಅದೇ ಇವಾಗ ಅದೇ ಲ್ಯಾಂಪಿಂದ ನಾವು ಹೇಗೆ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಯಾವಾಗಂತ ಹೇಗಂತ ತಿಳ್ಕೊಬೇಕಂದ್ರೆ, ಫೇಸ್ ವೈರ್ನ ಲ್ಯಾಂಪಿಗೆ ಕನೆಕ್ಟ್ ಮಾಡಿ ಇನ್ನೊಂದು ವೈರ್ನ ಅರ್ಥಿಂಗ್ ಕನೆಕ್ಟ್ ಮಾಡಿದಾಗ ಲ್ಯಾಂಪ್ ಗ್ಲೋ ಆಗುತ್ತೆ. ಅದೇ ಆವಾಗ ಫೇಸ್ ವೈರ್. ಅದು ಈ ಮೆಥಡ್ ಇದೆಯಲ್ಲ, ಇದು ಅನ್ಸೇಫ್ ಮತ್ತು ಕಾಂಪ್ಲಿಕೇಟೆಡ್ ಕೂಡ. ಇದನ್ನು ನಾವು ಯೂಸ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ಈ ಥರ ಕಂಡುಹಿಡಿಯೋದು. ಸೊ ಇವಾಗ ನಾವು ಮಲ್ಟಿಮೀಟ್ರಿಂದ ಕಂಡುಹಿಡಿಯೋಣ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಅಂತ. ನೋಡಿ, ಮಲ್ಟಿಮೀಟ್ರನ್ನ ನಾವು ಇವಾಗ AC ವೋಲ್ಟ್ಸಿಗೆ ಸೆಲೆಕ್ಟ್ ಮಾಡೋಣ. ಎರಡು ಪ್ರೋ ಬರ್ತಾವಲ್ಲ, ಒಂದು ಬ್ಲ್ಯಾಕು ಒಂದು ರೆಡ್ನ. ನೋಡಿ, ಇವಾಗ ಒಂದು ವೈರ್ನ ರೆಡ್ ವೈರ್ನ ಪಾಸಿಟಿವ್ಗೆ ಆ್ಯಂಡ್ ಬ್ಲ್ಯಾಕ್ ವೈರ್ನ ನ್ಯೂಟ್ರಲ್ಗೆ ಇಟ್ಟಾಗ 230 ಬರುತ್ತೆ. ನೋಡಿ, 232 ಸಮಥಿಂಗ್ ಬರುತ್ತೆ. ಅದೇ ಇವಾಗ ಚೆಕ್ ಮಾಡೋದು, ಇವಾಗ ಯಾವುದು ನ್ಯೂಟ್ರಲ್ ಯಾವುದು ಫೇಸ್ ಅಂತ ಹೇಗೆ ತಿಳ್ಕೊಬೇಕಂದ್ರೆ, ಒಂದು ರೆಡ್ ಕೇಬಲ್ನ ಮಾತ್ರ ಫೇಸಲ್ಲಿಟ್ಟು ನ್ಯೂಟ್ರಲ್ನ ಜಸ್ಟ್ ಟಚ್ ಮಾಡೋಣ. ಟಚ್ ಮಾಡಿದಾಗ 116 ವೋಲ್ಟ್ಸು, 120 ವೋಲ್ಟ್ಸು, 130 ವೋಲ್ಟ್ಸು ಆ ಥರ ಬರುತ್ತೆ. ಆ ಥರ ಬಂದಾಗ ಅದೇ ಫೇಸ್ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ 230 ಬರಲ್ಲ, ಯಾಕಂದರೆ ಗ್ರೌಂಡ್ ಇರಲ್ಲ ಕರೆಕ್ಟಾಗಿ. ಸೊ ಹಂಗಾಗಿ ಬರಲ್ಲ. ಅದು ನೀವು ಬೇಕಿದ್ರೆ ಗ್ರೌಂಡಿಗೆ ಇಟ್ಟರೆ, ಇದೇ ಬ್ಲ್ಯಾಕ್ ವೈರ್ನ ಎಲ್ಲಾದರೂ ಅರ್ಥಿಂಗಿಗೆ ಅಥವಾ ಗ್ರೌಂಡಿಂಗ್ ಇಟ್ಟರೆ 230 ಕಂಪಲ್ಸರಿ ತೋರಿಸುತ್ತೆ. ಸೊ ನೋಡಿ, ಇವಾಗ ನ್ಯೂಟ್ರಲ್ ಇಟ್ಟಾಗ 3 ವೋಲ್ಟ್ಸು ಸಮಥಿಂಗ್ ಅಷ್ಟು ಬರುತ್ತೆ.